ಇನ್ನು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ವನಿತೆಯರು ಕಮಾಲ್ ಮಾಡಿದ್ದಾರೆ. ಗುಂಡು ಎಸೆತದಲ್ಲಿ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಚಿನ್ನದ ಪದಕವನ್ನ ಗಳಿಸಿಕೊಂಡಿದ್ದಾರೆ. ಪ್ಯಾರಾ ಶಾಟ್ ಪುಟ್ F57 ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನ ಮಾಡಿಕೊಂಡಿದ್ದಾರೆ. ಪ್ರಪ್ರಥಮ ಬಾರಿಗೆ ಭಾರತದ ಪರ ಚಿನ್ನ ಗೆದ್ದು ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಸುಮಾರು 9.81 ಮೀಟರ್ ದೂರಕ್ಕೆ ಗುಂಡು ಎಸೆದಿದ್ದಾರೆ ಶರ್ಮಿಳಾ ಅವರು. ಗುಂಡು ಎಸೆತದಲ್ಲಿ ಇತಿಹಾಸ ಬರೆದಿದ್ದಾರೆ ಶರ್ಮಿಳಾ ಧನ್ಕರ್. ಇದರ ಜೊತೆಗೆ ಗುಂಡು ಎಸೆತದಲ್ಲಿ ಕನ್ನಡತಿ ಶಿಲ್ಪಾ ಕೂಡ ಪದಕ ಬೇಟೆಯಾಡಿದ್ದಾರೆ. ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ ಕನ್ನಡತಿ ಶಿಲ್ಪಾ. ಇವರು 7.26 ಮೀಟರ್ನಷ್ಟು ದೂರ ಎಸೆದು ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಪ್ಯಾರಾ ಅಥ್ಲೀಟ್ KS ಶಿಲ್ಪಾರಿಂದ ರಾಜ್ಯಕ್ಕೆ ಹೆಮ್ಮೆ ಪಡುವಂತಹ ಸಂಗತಿ ಇದು. KR ನಗರದ ಕಂಚುಗಾರ ಕೊಪ್ಪಲು ಗ್ರಾಮದ ಶಿಲ್ಪಾ ಅವರು 4ನೇ ವಯಸ್ಸಿನಲ್ಲೇ ಅಪಘಾತದಲ್ಲಿ ಕಾಲು ಕಳೆದುಕೊಂಡ್ರು. ಶಿಲ್ಪಾ ಅವರು ಬಡ ರೈತ ಕುಟುಂಬದಲ್ಲಿ ಜನಿಸಿದಂಥ ಶಿಲ್ಪಾ ಮಹತ್ ಸಾಧನೆಯನ್ನು ಮಾಡಿದ್ದಾರೆ. ಸವಾಲುಗಳನ್ನು ಮೆಟ್ಟಿ ನಿಂತು ಸಾಧನೆಯ ಶಿಖರವೇರಿದ್ದಾರೆ ಶಿಲ್ಪಾ ಅವರು. ಸ್ವತಃ ಶಿಲ್ಪಾ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡೋಣ. ಶಿಲ್ಪಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಇಡೀ ಕರ್ನಾಟಕದ ಪರವಾಗಿ, ಇಡೀ ಭಾರತದ ಪರವಾಗಿ ನಿಮಗೆ ಅಭಿನಂದನೆಗಳು. ಹೇಗೆ ಅನಿಸ್ತಾ ಇದೆ ಈ ಕ್ಷಣ? ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಗ್ತಿದೆ. ಲವ್ಲಿ ಲವ್ಲಿ. ಎಲ್ಲಿ ಗ್ಲಾಸ್ಗೋದಲ್ಲೇ ಇದ್ದೀರಾ? ಎಸ್ ಸರ್, ಹೌದು. ಓಕೆ, ಹೇಗಿತ್ತು ಕಾಂಪಿಟೇಷನ್? ಇದೆಲ್ಲವೂ ಕೂಡ ಕಂಚಿನ ಪದಕವನ್ನ ಗಳಿಸಿದ್ರಿ. ನಿಮ್ಮ ಏಮ್ ಏನಾಗಿತ್ತು? ಹೇಗಿತ್ತು ಇದೆಲ್ಲವೂ ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್? ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲೇ ಬಂದಿದ್ದು, ಆದ್ರೂ ತುಂಬಾ ಕಷ್ಟಪಟ್ಟು ಬಂದಿದ್ದೀನಿ. ಸೊ ಅಚೀವ್ಮೆಂಟ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಅದು ಪದಗಳಲ್ಲಿ ಹೇಳಕ್ಕೆ ಆಗ್ತಿಲ್ಲ ಸರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಹೇಗಿತ್ತು ನಿಮ್ಮ ಪ್ರಿಪರೇಷನ್ ಎಲ್ಲವೂ ಕೂಡ ಗ್ಲಾಸ್ಗೋವರೆಗೂ ತಲುಪುವಂಥ ಒಂದು ಆ ಜರ್ನಿಯನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಾದ್ರೆ ಶಿಲ್ಪಾ ಅವರೇ? ಸರ್, ಏನಂತ ನಾವು ಫಸ್ಟ್ ಎಜುಕೇಶನ್ ಮಾಡಿದ್ದು. ಸೊ ಹಳ್ಳಿಲಿ ನಾನು ಎಲ್ಲ ಎಜುಕೇಶನ್ ಮಾಡಿದ್ದು 1 to PU. ಸೊ ಅಲ್ಲಿ ಅಷ್ಟೊಂದು ನಮ್ಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದ್ದಿದ್ರು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಷ್ಟೊಂದು ಏನು ಇರ್ಲಿಲ್ಲ ನನಗೆ. ಸೊ ನಾನು ಇಲ್ಲಿ ಎಜುಕೇಶನ್ ಮುಗಿಸಿ ನಾನು ಕಂಪ್ಲೀಟ್ ಆದ್ಮೇಲೆ ನಂದು ಎಜುಕೇಶನ್ ಪ್ರೈವೇಟ್ ಆಗಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡಕ್ಕೆ ಮೈಸೂರಿಗೆ ಬಂದೆ. ಸೊ ಅಲ್ಲಿ ಅಲ್ಲಿ ನನಗೆ ಪರಿಚಯ ಆಗಿದ್ದು ಸ್ಪೋರ್ಟ್ಸ್ ಹೇಗ್ ಬರ್ಬೇಕು ಹೇಗೆ ಅಂತ ಗೊತ್ತಾಗಿದ್ದು. ಸೊ ಫಸ್ಟ್ ನಾನು ಸಿಟ್ಟಿಂಗ್ ವಾಲಿಬಾಲ್ ಜಾಯಿನ್ ಆದೆ. ತದನಂತರ ಅಲ್ಲಿ ನನಗೆ ಅಲ್ಲಿ ಕೋಚ್ ಅಲ್ಲಿ ಸಿಟ್ಟಿಂಗ್ ವಾಲಿಬಾಲ್ ರಾಘವೇಂದ್ರ ಸರ್ ಅಂತ ಪರಿಚಯ ಇದ್ರು ನನಗೆ. ಅವರು ನನಗೆ ಗೈಡ್ ಮಾಡಿದ್ರು. ಸೊ ಗ್ರೂಪ್ ಇವೆಂಟ್ ಗಿಂತ ಸಿಂಗಲ್ ಇವೆಂಟ್ ಅಥ್ಲೆಟಿಕಲಿ ತುಂಬಾ ನಿನ್ನ ಡೆಡಿಕೇಶನ್ ಅದನ್ನ ತೋರ್ಸುದ್ರೆ ಸೊ ಇದ್ರಲ್ಲಿ ನೀನ್ ಅಚೀವ್ಮೆಂಟ್ ಮಾಡ್ಬೋದು ಅಂತ ನನಗೆ ಬೇಸಿಕ್ ಆಗಿ ಗೈಡ್ ಮಾಡಿದವರು. ಸೊ ಅಲ್ಲಿಂದ ನಂದು 2023 ಸ್ಟಾರ್ಟ್ ಆಗಿದ್ದು ಸರ್, ಡಿಸೆಂಬರ್ ಅಲ್ಲಿ. ಸೊ ಅಲ್ಲಿ ಸ್ಟಾರ್ಟ್ ಆಯ್ತು. ನಾನು ಮತ್ತೆ ವರ್ಕ್ ಮತ್ತೆ ಇದು ಪ್ರಾಕ್ಟೀಸ್ ಇದು ಮಾಡ್ಕೊಂಡು ಇದು ಅಥ್ಲೆಟಿಕಲ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಏನಂತ ಅಂತಂದ್ರೆ ನನಗೆ ಟೀಚಿಂಗ್ ಮತ್ತೆ ಇದು ಎರಡು ಮಾಡಕ್ ಆಗ್ಲಿಲ್ಲ. ಹಾಗಾಗಿ ನಾನು ಟೀಚಿಂಗ್ ಪ್ರೊಫೆಷನ್ ಎಲ್ಲ ಪ್ರೈವೇಟ್ ಆಗಿ ಮಾಡ್ತಿದ್ದೆ. ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಅಥ್ಲೆಟಿಕ್ ಬಂದೆ. ಸೊ ಬೆಂಗಳೂರಲ್ಲಿ ಬಂದೆ. ಬಂದು ಅಲ್ಲಿ ಕಂಠೀರವ ಸ್ಟೇಡಿಯಂ ಇದೆಯಲ್ಲ ಕ್ರೀಡಾಂಗಣದಲ್ಲಿ, ಅಲ್ಲಿ ನನ್ಗೆ SD ಇಶಾಂತ್ ಸರ್ ಕೋಚ್ ಆಗಿ ಅವ್ರ ಮಾರ್ಗದರ್ಶನದಲ್ಲಿ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದೆ ಸರ್. ಓಕೆ. ಸೊ ಏನು ದೈಹಿಕವಾಗಿ ಸಮಸ್ಯೆ ಆಗಿದ್ದು ಶಿಲ್ಪಾ ಅವರೇ? ಯಾವಾಗ ಅಟ್ ದ ಏಜ್ ಆಫ್ ನಿಮಗೆ ಯಾವಾಗ ಸಮಸ್ಯೆ ಆಗಿದ್ದಲ್ಲ ಸರ್? ಇದು ಒಂದು ಮದ್ವೆಗೆ ಹೋದಾಗ ರೋಡ್ ಕ್ರಾಸ್ ಮಾಡ್ಬೇಕಾದ ಟೈಮ್ ಅಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದೆ ಸರ್. 4 ವರ್ಷ ಮಗುನ. ಎಲ್ಲಿ ಪೆಟ್ಟಾಯ್ತು? ಅವಾಗ ಏನ್ ಹೇಳಿದ್ರು ಡಾಕ್ಟರ್ ಅವಾಗ? ಸರ್ ಅವಾಗ ಏನಂತಂದ್ರೆ ಕಾಲ್ ಮಾತ್ರ ಫೀಟ್ ಮಾತ್ರ ಹೋಗಿತ್ತು. ಅದ್ ಚಿಕ್ಕ ಮಗು ಅಲ್ಲ, ಸ್ವಲ್ಪ ಲಾರಿ ಹರಿದ್ರಿಂದ ಅದು ಸ್ವಲ್ಪ ಜಾಸ್ತಿ ಇದಾಗಿದೆ. ಸೊ ಮುಂದೆ ಅಷ್ಟು ಕಟ್ ಮಾಡಿದ್ರೆ ಮುಂದೆ ಎಫೆಕ್ಟ್ ಆಗುತ್ತೆ, ಕ್ಯಾನ್ಸರ್ ಬೇರೆ ರೋಗಗಳು ತಿರಿಕೊಳ್ಳುತ್ತೆ ಅಂತ ಹೇಳಿ ಮಂಡಿಯಿಂದ ಮೇಲೆ ಕಟ್ ಮಾಡಿದ್ರು ಸರ್. ಶಿಲ್ಪಾ, ನಿಜಕ್ಕೂ ನಿಮ್ಮ ಸಾಧನೆ ಹೆಮ್ಮೆ ಅನ್ಸುತ್ತೆ ನೋಡಿ. ಆ ಅಂಗ ಊನ ಆದಾಗ್ಲೂ ಕೂಡ ಧೃತಿಗೆಡದೆ ನಾನೇನೋ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ ಇದೆಯಲ್ಲ. ಸೊ ನಿಮಗೆ ಮನೇಲಿ ಹೇಗಿತ್ತು ಪ್ರೋತ್ಸಾಹ, ಅಪ್ಪ ಅಮ್ಮ? ಸೊ ಆ ಸಂದರ್ಭದಲ್ಲಿ 4 ವರ್ಷದ ಮಗು ಕಣ್ಣು ಮುಂದೆ ಈ ಥರದ್ದು ಆದಾಗ ಸಹಜವಾಗಿ ಅಪ್ಪ ಅಮ್ಮಂಗೆ ಒಂದು ರೀತಿ ಆಕಾಶನ ಕಳಚಿ ಬಿದ್ದಂಗೆ ಆಗಿರುತ್ತೆ. ಸೊ ಆದರೂ ಅವರು ಧೃತಿಗೆಡದೆ ನಿಮ್ಮನ್ನು ಓದಿ ಬೆಳೆಸಿ ಮಟ್ಟಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರ ಪಾತ್ರ ಬಹಳ ಹಿರಿದಾಗಿರುತ್ತೆ. ಶಿಲ್ಪಾ ಅವರೇ, ಏನು ಹೇಳ್ತೀರಿ?
ಹಾ ಸರ್, ಹೌದು. ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಈ ತರದ್ದು ಶಾಕ್ ಆಗಿರೋದೇ ತುಂಬಾ ಶಾಕ್ ಆಗಿದೆ ಅಪ್ಪ ನಿಜ ಅಮ್ಮಂಗೆ. ನಿಜ. ಮತ್ತೆ ಮುಂದೆ ಫ್ಯೂಚರ್ ಹೇಗೆ, ಏನು ಮೊದ್ಲು ಹೆಣ್ಮಗಳು ಮತ್ತೆ ಹೇಗ್ ಮಾಡ್ತಾಳೆ ಹೇಗೆ ಅಂತ ಅವ್ರಿಗೂ ಒಂದ್ ಸ್ವಲ್ಪ ಇತ್ತು. ಸೊ ಒಟ್ನಲ್ಲಿ ಅಪ್ಪ ಅಮ್ಮ ನನಗೆ ಒಳ್ಳೆ ಎಜುಕೇಶನ್ ಕೊಡ್ಸಿದ್ದಾರೆ. ಸೊ ಹಂಗ ಎಜುಕೇಶನ್ ಕೊಟ್ಟು ನನ್ ಮೇಲೆ ನಾನ್ ನಿಂತ್ಕೊಂಡಾಗ ಸೊ ಅವ್ರಿಗೊಂದ್ ಭರವಸೆ ಅಂತ ಬಂತು. ಸೊ ಇವಳು ಏನಾದ್ರು ಮಾಡ್ತಾಳೆ, ಸೊ ನಾನು ಅಷ್ಟೊಂದು ಇದ್ ಮಾಡಂಗಿಲ್ಲ, ಧೃತಿಗೆಡಂಗಿಲ್ಲ ಅಂತ ಅನ್ಕೊಂಡು ನೆಕ್ಸ್ಟ್ ನಾನು ಏನೇ ಒಂದ್ ಮಾಡಿದ್ರು ಸಹ ಅವ್ರು ತುಂಬಾ ಪ್ರೋತ್ಸಾಹ ಇತ್ತು ಸರ್. ಅವ್ರು ಅಂತಂದ್ರೆ ಅಪ್ಪ ಅಮ್ಮ ತುಂಬಾ ಸೆನ್ಸಿಟಿವ್. ಸೊ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ನಾವ್ ಏನ್ ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವರು. ಸೊ ಆದ್ರೆ ಅವ್ರ ಮೇಲೆ ನನ್ ಮೇಲೆ ತುಂಬಾ ಹೋಪ್ ಇತ್ತು. ಹಾಗಾಗಿ ನಾನ್ ಏನೇ ಮಾಡಿದ್ರು ಅವ್ರಿಗೆ ತುಂಬಾ ಒಂದ್ ಕಾನ್ಫಿಡೆನ್ಸ್ ಇತ್ತು. ಅವ್ರಿಗೊಂಥರ ಖುಷಿ ಇದೆ ಸರ್. ಅವ್ರಿಗೂ ಪಾಪ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಈಗ ಹೋಗ್ತೀನಿ ಈಗ ಮಾಡ್ತೀನಿ ಅನ್ನೋದ್ ಬಿಟ್ರೆ ಇದ್ರ ಬಗ್ಗೆ ಏನ್ ಐಡಿಯಾಸೇ ಗೊತ್ತಿಲ್ಲ ಸರ್ ಅವ್ರಿಗೆ. ಹಾಗೆ ಶಿಲ್ಪಾ, ನಿಮ್ ಹಾಬೀಸ್ ಏನಂದ್ರೆ ನೀವು ಕ್ರೀಡೆಗೆ ಯಾವಾಗ ಎಂಟ್ರಿ ಕೊಟ್ಟಿದ್ದು, ಅಂದ್ರೆ ಯಾರು ನಿಮ್ಗೆ ಸ್ಫೂರ್ತಿ ಅಂತ? ಮ್ಯಾಮ್ ಇದಕ್ಕೆ ಸ್ಫೂರ್ತಿ ರಾಘವೇಂದ್ರ ಸರ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ, ಈ ಮಟ್ಟಕ್ಕೆ ಇದ್ದೀನಿ, ಇವಾಗ ಈ ಅಚೀವ್ಮೆಂಟ್ ಮಾಡಿದೀನಿ ಅಂತ ಅಂದ್ರೆ ಕ್ರೆಡಿಟ್ಸ್ ರಾಘವೇಂದ್ರ ಸರ್ ಮ್ಯಾಮ್. ಅಂದ್ರೆ ಎಷ್ಟನೇ ವಯಸ್ಸಲ್ಲಿ ನೀವು ಈ ಒಂದು ಸ್ಪೋರ್ಟ್ಸ್ ಎಲ್ಲ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು? ಈಗ ತುಂಬಾ ಜನ ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಬೇಡವೇ ಬೇಡಪ್ಪ, ಲೈಫೇ ಬೇಡ, ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ನಡಿಯಕ್ ಹೋದ್ರು ಬೀಳ್ತೀವಿ ಅಂತ ಆ ಥರದ್ದೆಲ್ಲ ಇರುತ್ತಲ್ವಾ? ಸೊ ನಿಮ್ಗೆ ಹೇಗೆ ಒಂದು ಪಾಸಿಟಿವಿಟಿ ಬಂತು ಅಂತ? ಮ್ಯಾಮ್ ಏನಂತ ಅಂದ್ರೆ ನಂದು ಎಜುಕೇಶನ್ ಎಲ್ಲ ಕೋ ಎಜುಕೇಶನ್ ಮ್ಯಾಮ್. ಸೊ ನನ್ನ ಜೊತೆಲಿ ಬೆಳ್ದಿರೋರಾಗಿರ್ಬೋದು, ನಾನು ಟೀಚಿಂಗ್, ನಾನು ಓದೋ ಸ್ಕೂಲ್ಗಳಲ್ಲಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ಸೊ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ಈ ತರ ಅಂತ ನನಗೆ ಯಾವತ್ತೂ ಆಗ ಅಂತರ ಅನ್ಸ್ಲೇ ಇಲ್ಲ. ಸೊ ಎಲ್ರು ನಾರ್ಮಲ್ ಹೇಗೆ ಟ್ರೀಟ್ ಮಾಡ್ತಾರೆ, ಎಲ್ಲರೂ ಅವ್ರ ಜೊತೆನೆ ಮಿಂಗಲ್ ಆಗ್ತಿದೆ, ಅವ್ರ ಜೊತೆನೆ ಬೆಳಿತಿದೆ. ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇತ್ತು ಅಂದ್ರೆ ನಮ್ಗೆ ಹೇಗ್ ಹಳ್ಳಿ ಜನಗಳಿಗೆ ಈಗ್ಲೂ ಅಟ್ ಪ್ರೆಸೆಂಟ್ ಹೇಗ್ ಬರ್ಬೇಕು ಅನ್ನೋದು ಗೊತ್ತಿಲ್ಲ ಮ್ಯಾಮ್. ಹೇಗ್ ಬರ್ಬೇಕು, ಹೇಗ್ ಜಾಯಿನ್ ಆಗ್ಬೇಕು, ಮತ್ತೆ ಇನ್ನು ಎಷ್ಟು ಪ್ರತಿಭೆಗಳು ಮ್ಯಾಮ್. ಇದಕ್ಕೆ ಸ್ಪೋರ್ಟ್ಸ್ ಅಂದ ತಕ್ಷಣನೇ ಇದು ಫೈನಾನ್ಷಿಯಲಿ ತುಂಬಾ ಬೇಕು ಮ್ಯಾಮ್. ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ ನೋಡಿ. ಯಾಕಂತ ಅಂದ್ರೆ ಇವಾಗ ನನ್ಗ ಹತ್ರ ಫೈನಾನ್ಷಿಯಲ್ ಇಲ್ಲ. ನಾವು ತುಂಬಾ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಇವ್ರ ಹತ್ರ ಸಾಲ ಕೇಳಿ. ಸೊ ನನಗೆ ಯಾರು ಸಪೋರ್ಟೇ ಮಾಡ್ಲಿಲ್ಲ ಫಸ್ಟ್ ಆಫ್ ಆಲ್. ಸೊ ನಾನು 2023 ಹೋದಾಗ ಶ್ರೀರಂಗಪಟ್ಟಣದಲ್ಲಿ ಸನ್ಪ್ಯೂರ್ ಆಯಿಲ್ ಅವರು ಮ್ಯಾನೇಜರ್ ಒಂದು 50,000 ಪೇ ಮಾಡಿದ್ ಬಿಟ್ರೆ ಇಲ್ಲಿವರೆಗೆ ನನಗೆ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಯಾರ್ದೇ ಒಂದು ಸಪೋರ್ಟ್ ಆಗ್ಲಿ ಏನೂ ಆಗಿಲ್ಲ. ಸೊ ನಾವೇ ಕಷ್ಟಪಟ್ಟು ಎಲ್ಲ ಬಂದಿರೋದು. ಅಟ್ ಪ್ರೆಸೆಂಟ್ ಇನ್ ಮುಂದೆ ಏನಾದ್ರೂ ಗವರ್ನಮೆಂಟ್ ಆಫ್ ಕರ್ನಾಟಕ ನಮ್ಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮುಂದೆ ಖಂಡಿತ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗೆ ಪರಮೇಶ್ವರ್ ಸಹ ಹೇಳಿದ್ರು ಏನಾದ್ರು ಮಾಡ್ತೀವಿ ಅಂತ. ನಾನು ಅದಕ್ಕೆ ಕೃತಜ್ಞತೆ ಹೇಳ್ತೀನಿ. ಖಂಡಿತ ಖಂಡಿತ ಶಿಲ್ಪ ಅವರೇ, ನಾವು ಕೂಡ ಈ ಮೂಲಕ TV9 ಇದನ್ನೇ ಆಗ್ರಹ ಪಡಿಸುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಇದ್ರ ಕಡೆ ಗಮನ ಹರಿಸಬೇಕು. ಖಂಡಿತವಾಗ್ಲೂ ಇಂಥ ಪ್ರತಿಭಾನ್ವಂತರಿಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡೋ ನಿಟ್ಟಿನಲ್ಲಿ ಅವರು ಮಾಡಲೇಬೇಕು ಕೆಲವೊಂದಷ್ಟು ಸಹಾಯವನ್ನು ಅನ್ನುವಂಥದ್ದನ್ನು ಖಂಡಿತವಾಗ್ಲೂ ನಾವು ಕೂಡ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಹಾಗೆ ಆ ಗೆಲುವಿನ ಕ್ಷಣ ಹೇಗಿತ್ತು ನಿಮಗೆ? ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ನಾನು ಕಂಚು ಪದಕ ಗೆಲ್ತೀನಿ ಅನ್ನುವಂಥದ್ದು? ಸೊ ಆ ಕ್ಷಣ ಕಣ್ಣೀರು ಹಾಕಿದ್ರಿ ನೀವು, ಭಾರತದಿಂದ ನಾನು ಕೂಡ ಒಂದು ಮೆಡಲಿಸ್ಟ್ ಆದೆ ಅನ್ನುವಂಥ ಒಂದು ಖುಷಿ ನಿಮ್ಮಲ್ಲಿತ್ತು. ಸೊ ಹೇಗಿತ್ತು ಆ ಇಮೋಷನ್ಸ್ ನಿಮ್ಮಲ್ಲಿ? ಸರ್, ಗೆಲ್ತೀನಿ ಅನ್ನೋದು ಹೋಪ್ ಇತ್ತು. ಆದ್ರೆ ಆ ಮೂಮೆಂಟ್ ಗಳಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಸರ್. ಯಾಕಂದ್ರೆ ಅಷ್ಟು ಸ್ಟ್ರಗಲ್ ಮಾಡಿ ಬಂದಿರ್ಬೇಕಾದಾಗ ಆ ಮೂಮೆಂಟ್ ಅಲ್ಲಿ ಎಕ್ಸ್ಪ್ರೆಷನ್ ಮಾಡಕ್ಕೆ ಆಗೋದಿಲ್ಲ. ಅಷ್ಟು ಖುಷಿ ಇರುತ್ತೆ. ನಾವು ಅನ್ಕೊಂಡಿದ್ದು, ನಾವು ಅಷ್ಟು ಕಷ್ಟ ಬಂದಿದ್ಕೆ ಇವತ್ತು ನನಗೆ ಈ ಪ್ರತಿಫಲ ಸಿಕ್ಕಿದೆ ಅನ್ನೋದು ತುಂಬಾ ಖುಷಿ ಆಗ್ತಿತ್ತು. ಅದನ್ನ ಹೇಳಕ್ಕೆ ಆಗಲ್ಲ ಸರ್. ಅದು ಪದಗಳನ್ನೇ ಬಳಸಲಿಕ್ಕೆ ಆಗ್ತಿಲ್ಲ. ನಿಜ, ನಿಮ್ ವಾಯ್ಸ್ ಅಲ್ಲೇ ಹೇಳುವಾಗ ಗದ್ಗದಿತರಾಗ್ತಾ ಇದ್ರಿ. ಆ ಖುಷಿ ಹೇಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಶಾರ್ಟ್ ಪುಟ್ಟೇ ಆಡಬೇಕು ಅನ್ನುವಂಥದ್ದು ಯಾಕೆ ಸೆಲೆಕ್ಟ್ ಆಯ್ತು? ಯಾಕಂದ್ರೆ ನೀವು ಬೇರೆ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು, ನೀವು ಆಗ್ಲೇ ಹೇಳಿದ ಹಾಗೆ. ಸೊ ಬಟ್ ಶಾರ್ಟ್ ಪುಟ್ಟಲ್ಲಿ ನಿಮಗೆ ಬೇರೆಯವರು ಓಕೆ ಇದನ್ನ ಮಾಡಿ ಅಂತ ಹೇಳಿದಾಗ್ಲೂ ನಿಮ್ಮಲ್ಲಿ ಹೇಗೆ ಇಂಟ್ರೆಸ್ಟ್ ಮೂಡ್ತು ಇದ್ರ ಬಗ್ಗೆ? ಸರ್ ಏನೀಗಂತಂದ್ರೆ ಶಾರ್ಟ್ ಪುಟ್ ಅಂತಂದ್ರೆ ನಮ್ದು ಪ್ಯಾರಾದಲ್ಲಿ ಒಂದೊಂದು ಕ್ಯಾಟಗರಿ ಅನ್ನೋದು ಇರುತ್ತೆ ಸರ್. ನಮಗೆ ಯಾವ್ದು ಸೂಟೇಬಲ್ ಅನ್ನೋದು ಇರುತ್ತೆ. ಸೊ ನಮಗೆ ಇದಕ್ಕೆ ಅಂತಂದ್ರೆ ಫೈನಾನ್ಷಿಯಲಿ ನಾವು ಇಂಟರ್ನ್ಯಾಷನಲ್ ಹೋಗಿ ಒಂದು ಕ್ಲಾಸಿಫಿಕೇಶನ್ ಮಾಡಿಸ್ಬೇಕು. ಇದಕ್ಕೆಲ್ಲ ಮಾಡಿಸ್ಬೇಕಂದ್ರೂ 3 lakhs ಎಬೋ ಬೇಕು ಸರ್ ನಮಗೆ. ಸರ್ ಸೊ ಆ ಟೈಮಲ್ಲೂ ನಮ್ಗೆ ಸತ್ಯನಾರಾಯಣ ಸರ್ ಅಂತ ಇದ್ರು PCI. ಸೊ ಅವರು ನನಗೆ ಹೆಲ್ಪ್ ಮಾಡಿದ್ದು. ಆ ಟೈಮಲ್ಲಿ ಅವರು ನನಗೆ ಹೆಲ್ಪ್ ಮಾಡಿದಾಗ ಈ ತರ ಹೋಗಿ ಕ್ಲಾಸಿಫಿಕೇಶನ್ ಅಂದ್ರೆ ನಮ್ಗೆ ಯಾವ್ದು ಅಟ್ ಪ್ರೆಸೆಂಟ್ ಸೂಟ್ ಆಗುತ್ತೆ ಸರ್. ಇವಾಗ ನಾನು ಇರೋದು ಜೈಪುರ್ ಫೂಟ್ ಅಲ್ಲಿ. ಸೊ ನಾನು ಈಗ ರನ್ನಿಂಗ್ ಮಾಡ್ಬೇಕು, ಬೇರೆ ಇವೆಂಟ್ ಬೇಕು ಅಂತಂದಾಗ ಅದಕ್ಕೆ ಬ್ಲೇಡ್ ಕಾಲ್ ಅನ್ನೋದು ಬರುತ್ತೆ. ಸೊ ಬ್ಲೇಡ್ ಕಾಲ್ ಬೇಕು ಅಂದ್ರೆ ಮಿನಿಮಮ್ ಅದಕ್ಕೆ 6 ಇಂದ 8 lakhs ಎಬೋ ಬೇಕು ಸರ್ ಪ್ರೆಸೆಂಟ್. ಸೊ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇರ್ಲಿಲ್ಲ. ಇದ್ರಲ್ಲಿ ನಮ್ದು ಯಾವ್ದು ಸ್ಟ್ರೆಂತ್ ಆಗುತ್ತೆ, ನಮ್ದು ಯಾವ್ದು ಎಫರ್ಟ್ ಆಗುತ್ತೆ ಅಂತ ಅದನ್ನ ಸೇರಿಸಿ ನಾವು ಇದು ಮಾಡಿದ್ದು.
ಕರೆಕ್ಟ್. ಸೊ ನನಗೆ ಹಾಗಾಗಿ ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ F57 ಇಂದ ಸರ್. ಲವ್ಲಿ. ಓಕೆ ಶಿಲ್ಪಾ ಅವರೇ, ಸಾಮಾನ್ಯವಾಗಿ ಈಗ ಈ ಥರ ನನಗೇನೋ ಸಮಸ್ಯೆ ಆಗ್ಬಿಡ್ತಲ್ಲ ಅನ್ನುವಂಥದ್ದು ಅನ್ನಿಸ್ದಾಗ ಮನಸ್ಸಿಗೆ ಬಹಳ ಬೇಜಾರು ಮಾಡಿಕೊಂಡು ಬಹಳಷ್ಟು ಘಟನೆಗಳನ್ನು ನಾವು ನೋಡ್ತೀವಿ. ನಿಮಗೆ 4 ವರ್ಷ ಮಗುವಾಗಿದ್ದಾಗಲೇ ಈ ಥರದ್ದಾಯಿತು. ಬಹುಶಃ ಅದ್ರ ಜೊತೆಗೆ ನೀವು ಬೆಳೀತಾ ಬಂದ್ರಿ. ಯಾವತ್ತಾದರೂ ನಿಮಗೆ ನನ್ನಲ್ಲಿ ಏನೋ ಒಂದು ಕೊರತೆ ಇದೆ, ನನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಯಾವತ್ತಾದರೂ ಅನಿಸುತ್ತಾ? ಅದೇ ಹಿಂದೆ ನಿಮಗೆ ಯಾರು ಮತ್ತೆ ಪ್ರೋತ್ಸಾಹವನ್ನು ತುಂಬಿದ್ರು? ಇಲ್ಲ, ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಛಲ ಹೇಗೆ ಬೆಳೀತಾ ಹೋಯಿತು? ಯಾಕಂದರೆ ನಿಮ್ಮ ಮಾತುಗಳು ಇತರರಿಗೆ ಸ್ಫೂರ್ತಿ ಆಗಬೇಕು. ಹಾಗಾಗಿ ನಾನು ಇದನ್ನು ಕೇಳ್ತಾ ಇದ್ದೀನಿ ಶಿಲ್ಪಾ ಅವರೇ. ಸರ್ ಇದು ಬೇಸಿಕ್ ಅಂತಂದ್ರೆ ಪೇರೆಂಟ್ಸ್ ಮುಖ್ಯ ಸರ್. ಪೇರೆಂಟ್ಸ್ ಹೇಗ್ ಬೆಳೆಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂತಂದ್ರೆ ನನ್ನ ಅಪ್ಪ ಅಮ್ಮ ಮಾತ್ರ ಯಾವತ್ತೂ ಆತರ ಅಂತ ಟ್ರೀಟೇ ಮಾಡ್ಸಿಲ್ಲ ನನ್ನ. ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಎಲ್ಲರೂ ಹೇಗಿರ್ತಾರೆ. ಸೊ ಇದ್ರಲ್ಲಿ ಏನಂತಂದ್ರೆ ಬೇಸಿಕ್ ಫ್ಯಾಮಿಲಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ಸೊ ಅದ್ರ ಮೇಲೆ ನಾವು ಬೇರೆ ಕಡೆ ಡಿಪೆಂಡ್ ಆಗ್ತೀವಿ. ಫಸ್ಟ್ ಆಫ್ ಆಲ್ ಸೊ ನನ್ನ ಅಪ್ಪ ಅಮ್ಮಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಸೊ ನನ್ನ ಇಷ್ಟೊಂದು ಬೋಲ್ಡ್ ಆಗಿ ಬೆಳೆಸಿ ಎಲ್ಲಾರ ರೀತಿನೂ ಹೋಗ್ಬೇಕು, ಎಲ್ಲಾರು ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ರು ನನಗೆ. ಹಾಗಾಗಿ ಏನೇ ಒಂದು ನಿಂತಿದ್ರು ಏನೇ ಆದ್ರೂ ಸೊ ನೀನ್ ಮಾತಾಡ್ಬೇಕು, ನೀನ್ ಮಾಡ್ಬೇಕು. ಇವಾಗ ಏನಂತಂದ್ರೆ ಇವಾಗ ಕೆಲವೊಂದು ಹಳ್ಳಿಗಳಲ್ಲಿ ಏನಂತಂದ್ರೆ ಹುಡುಗ ಹುಡುಗಿ ಅನ್ನೋದು ಸ್ವಲ್ಪ ಇನ್ನೂ ಇದೆ. ಸೊ ಏನಂತಂದ್ರೆ ಹುಡುಗಿರು ಏನ್ ಸ್ವಲ್ಪ ಹಿಂದುಳಿತಾರೆ, ಹುಡುಗರಾದ್ರೆ ಮಾತಾಡ್ಬೋದು ಆತರ ಎಲ್ಲ ಇರ್ತಾರೆ. ಆದ್ರೆ ನಮ್ಮನೇಲಿ ಆತರ ಇಲ್ಲ. ಏನೇ ಒಂದು ಇದ್ರು ಧೈರ್ಯವಾಗಿ ಫೇಸ್ ಮಾಡ್ಬೇಕು, ಧೈರ್ಯವಾಗಿ ಮಾತಾಡ್ಬೇಕು. ಇವಾಗ ಇರೋದೇ ನಾವೇ ಹೆಣ್ಮಕ್ಳು ಅಂತ ಅಂದ್ಮೇಲೆ ಸೊ ಮಾತಾಡ್ಲೇಬೇಕು. ಸೊ ಅದನ್ನ ನನಗೆ ಧೈರ್ಯ ತುಂಬಿದ್ದು ಅಂದ್ರೆ ನನ್ನ ಅಪ್ಪ ಅಮ್ಮ. ರೈಟ್, ನಿಜ. ನಿಮಗೆ ಯಾವತ್ತು ಅನ್ನಿಸ್ಲಿಲ್ವಾ ಶಿಲ್ಪಾ ಅವರೇ, ನಿಮ್ಮ ಕಾಲ್ ನೋಡಿದಾಗ ಅಯ್ಯೋ ಕಾಲ್ ಕಳ್ಕೊಂಡಿದ್ದೀನಲ್ಲ ಅನ್ನುವಂಥದ್ದು ಯಾವತ್ತಾದ್ರೂ ಮನ್ಸಿಗೆ ಬಂದಿತ್ತಾ? ಸರ್ ನನಗ ಆತರ ಅನ್ಸಿಲ್ಲ. ಏನಂದ್ರೆ ಇತ್ತೀಚೆಗೆ ಆತರ ನೋಡ್ದಾಗ ಆತರ ಅನ್ಸಿತ್ತು. ಸೊ ನನ್ಗೆ ಚಿಕ್ಕ ವಯಸ್ಸಿಂದನ ಆತರ ಬೆಳೆಸ್ಲೇ ಇಲ್ಲ ನಂಗೆ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮ. ಮತ್ತೆ ಜರ್ನಿ ಆದಂಗೆ ನಾನ್ ನೋಡ್ದಾಗ ಹಂಗಾಗೈತಲ್ಲ ಅಂತ ಅಂದ್ರು ಸರ್. ಆದ್ರೂ ಸೊ ನನ್ನಲ್ಲಿ ಏನ್ ಪಾಸಿಟಿವಿಟಿ ಇದೆ ಸೊ ಅದನ್ನ ನಾನು ಪ್ಲೇಸ್ ಮಾಡ್ಕೊಂಡೆ ಹೊರತು ನೆಗೆಟಿವಿಟಿನ ತೆಗ್ದಾಕ್ಬಿಟ್ಟೆ ಸರ್. ಶಿಲ್ಪ, ಹಾಗೆ ಎಷ್ಟೊಂದು ಕಷ್ಟಗಳನ್ನ ಮೆಟ್ ನಿಂತಿದ್ದೀರಿ. 4ನೇ ವರ್ಷಕ್ಕೆ ಕಾಲ್ ಕಳ್ಕೊಂಡ್ರಿ, ಕುಟುಂಬದ ಒಂದು ಸಪೋರ್ಟು ಜೊತೆಗೆ ಫೈನಾನ್ಷಿಯಲ್ ಸಪೋರ್ಟು ಅದೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಒಂದು ದೊಡ್ಡ ಮಹತ್ತರವಾದಂಥ ಸಾಧನೆ ಮಾಡಿದಿರಿ. ಈ ಸಂದರ್ಭದಲ್ಲಿ ತೃಪ್ತಿ ಅಂತ ಅನಿಸ್ತಾ ಇದೆಯಾ? ಯಾಕಂದ್ರೆ ನಿಮ್ಮನ್ನು ಫಾಲೋ ಮಾಡುವಂಥ ಸಾಕಷ್ಟು ಜನ ಇರ್ತಾರೆ. ಸಾಕಷ್ಟು ಜನ ಏನೇನೋ ಸಮಸ್ಯೆಗಳನ್ನ, ಒಂದು ಸಣ್ಣ ಸಮಸ್ಯೆನೇ ದೊಡ್ಡದಾಗಿ ಕಾಣೋರು ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ದೊಡ್ಡ ಸಮಸ್ಯೆ ಅಲ್ವಾ ಅಂತ ನೀವು ಕೇರ್ಲೆಸ್ ಆಗಿ ಬಿಸಾಕಿ ಇವತ್ತೊಂದು ಸಾಧನೆ ಮಾಡಿದಿರ. ಸೊ ಅಂಥವ್ರಿಗೆಲ್ಲ ನೀವು ಇವತ್ತು ಸ್ಫೂರ್ತಿಯಾಗಿ ನಿಂತಿರೋದ್ರಿಂದ ಏನ್ ಹೇಳೋಕ್ ಬಯಸ್ತೀರಾ ಅಂತ? ಮ್ಯಾಮ್ ಏನಂತ ಅಂದ್ರೆ ಏನೇ ಅಂತ ಅಂದ್ರು ಅಷ್ಟೇ, ನಮ್ ಕೈಲಿ ಆಗಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ. ನಾವ್ ಮಾಡ್ತೀವಿ ಅಂತ ಅಂದ್ರೆ ಅಚೀವ್ಮೆಂಟ್ ಮಾಡೇ ಮಾಡ್ತೀವಿ. ಸೊ ಅದು ನಮ್ಮ ಮೇಲೆ ಡಿಪೆಂಡ್. ನಾವ್ ಏನ್ ಅನ್ಕೋತೀವಿ. ಸೊ ನಾವ್ ಯಾವ್ದೇ ಒಂದ್ ಇದ್ರುವೆ ಒಂದು ಹೋಪ್ ಅಂತ ಇಟ್ಕೋಬೇಕು ನಾವು. ಅಂದ್ರೆ ನಮ್ಮಲ್ಲಿ ನಾವ್ ಮಾಡ್ತೀವಿ ಅನ್ನೋದು ಹೋಪ್ ಅನ್ನೋದಿದ್ರೆ, ಒಂದ್ ಛಲ ಅನ್ನೋದಿದ್ರೆ, ಯಾರೇ ಎಷ್ಟೇ ಏನೇ ಒಂದು ತಿರಸ್ಕಾರಗಳಾಗಿರ್ಬೋದು, ಒಂದು ಅವಮಾನಗಳಾಗಿರ್ಬೋದು, ಸೊ ಅದನ್ನ ಪುರಸ್ಕಾರ ಅಂತ ತಗೊಂಡ್ರೆ ಸೊ ನಾವು ಸಕ್ಸಸ್ಫುಲ್ ಅಂತ ಏನಂತ ಮಾಡಿ ಅವ್ರ ಮುಂದೆ ತೋರಿಸ್ಬೋದು ನಮ್ ಇದರಲ್ಲಿ. ಖಂಡಿತ. ಇಲ್ಲಿಂದ ವಾಟ್ ನೆಕ್ಸ್ಟ್ ಶಿಲ್ಪಾ ಅವರೇ? ಏನ್ ಅನ್ಕೊಂಡಿದ್ರಿ? ಕಾಮನ್ವೆಲ್ತ್ ಗೇಮ್ಸ್ ಆಯ್ತು, ಇದರಲ್ಲಿ ಕಂಚಿನ ಪದಕವನ್ನ ಗಳಿಸಿದಿರಿ. ನೆಕ್ಸ್ಟ್ ಪ್ಯಾರಾಲಿಂಪಿಕ್ಗೆ ಹೋಗ್ಬೇಕು, ಅಲ್ಲಿ ಮೆಡಲ್ ಮಾಡಬೇಕು ಅನ್ನುವಂಥ ಆಸೆ. ಸೊ ಏನ್ ಅನ್ಕೊಂಡಿದ್ರಿ? ಮುಂದೆ ಪ್ಲಾನ್ಗಳು ಹೇಗಿದೆ ಸರ್? ಅಪ್ಕಮಿಂಗ್ 2028 ಒಲಿಂಪಿಕ್ ಇದೆ ಸರ್. ಅದ್ರಲ್ಲಿ ನಾನು ಇವಾಗ ಹೇಗೆ ಭಾರತಕ್ಕೆ ಮತ್ತೆ ಕರ್ನಾಟಕಕ್ಕೆ ಹೆಸರು ತಂದಿದ್ದೀನಿ, ಹಾಗೆ ಅದ್ರಲ್ಲೂ ಸಹ ಹೆಸರು ಕೊಡ್ಬೇಕು ಅನ್ನೋದು ನನ್ಗೆ ತುಂಬಾ ಆಸೆ ಇದೆ ಸರ್. ಲವ್ಲಿ. ಸೊ ಹಾಗೆ ಪ್ರಾಕ್ಟೀಸ್ ಹೇಗಿರುತ್ತೆ ಶಿಲ್ಪಾ ಅವರೇ ನಿಮ್ದು? ಈಗ ಯೂಶುವಲಿ ಡೈಲಿ ರೂಟೀನ್ ಹೇಗಿರುತ್ತೆ ಸರ್? ಅರ್ಲಿ ಮಾರ್ನಿಂಗ್ ನಾನ್ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಅದೇ ರಿಲೇಟಿವ್ಸ್, ಯಾಕಂದ್ರೆ ಫೈನಾನ್ಷಿಯಲ್ ಇದ್ದಾಗ ರಿಲೇಟಿವ್ಸ್ ಮನೇಲಿ 1-2 ಬಸ್ ಹತ್ತು ಹಿಡಿದು ಡೈಲಿ ಹೋಗ್ತಿದೆ, ಟ್ರಾವೆಲ್ ಮಾಡ್ತಿದೆ. ತುಂಬಾ ಸ್ಟ್ರಗಲ್ ಮಾಡಿದೀನಿ. ಸೊ ಅರ್ಲಿ ಮಾರ್ನಿಂಗ್ ಈವ್ನಿಂಗ್ 2 ಟೈಮು ಪ್ರಾಕ್ಟೀಸ್ ಇರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಹಾರ್ಡ್ ವರ್ಕ್ ಇರುತ್ತೆ ಸರ್. ಇದ್ರಲ್ಲಿ ಏನು ಅಂತಂದ್ರೆ ಹೇಳಕ್ ಆಗಲ್ಲ. ಹೆವಿ ವರ್ಕ್ ಮಾಡಿದಾಗ ಹೆವಿ ಬಾಡಿ ಸ್ಟ್ರೈನ್ ಇರುತ್ತೆ, ರೆಸ್ಟ್ ಬೇಕು. ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಇದು ಅಥ್ಲೆಟಿಕ್ ಅನ್ನೋದು. ವರ್ಕೌಟ್ ಹಾಗೆ ಇದ್ದಾಗ ರೆಸ್ಟ್ ಗಳು ಅದೇ ತರ ಬೇಕಾಗುತ್ತೆ, ಅದೇ ತರ ಫುಡ್ ಬೇಕು, ಅದೇ ತರ ಇನ್ವೆಸ್ಟ್ಮೆಂಟ್ ಬೇಕು. ಅಟ್ಲೀಸ್ಟ್ ಮಂತ್ಲಿ ಒಂದು 30,000-40,000 ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಇದಕ್ಕೆ. ಡಯಟ್ ಎಲ್ಲ ಹೇಗಿರುತ್ತೆ ಶಿಲ್ಪಾ ಅವರೇ ನಿಮ್ದು? ಸರ್ ಡಯಟ್ ಮಾಮೂಲಿ ವೆಜ್ ಸರ್. ಏನ್ ಇರುತ್ತೆ ಇದ್ರಲ್ಲೇ ನಾನು ತರಕಾರಿಗಳೆಲ್ಲ ನನ್ ಸರ್ ಏನೇನೆ ಹೇಳ್ತಾ ಇದ್ರು, ಚೆನ್ನಾಗಿ ಊಟ ಮಾಡ್ತಾ ಇದೆ ಸರ್ ಅಷ್ಟೇ. ನೋ ನಾನ್ ವೆಜ್. ಸೊ ಊಟ ಇಸ್ ವೆರಿ ಇಂಪಾರ್ಟೆಂಟ್.
ಹಾ ಸರ್, ಹೆಗ್ ಯೂಸ್ ಹೇಗೆ ತಗೊಳ್ತೀರಿ? ಓಕೆ ಓಕೆ ಓಕೆ, ಫೈನ್ ಫೈನ್ ಫೈನ್. ಸೊ ಪರ್ಸನಲ್ ಪ್ಲಾನ್ಸ್ ಏನಿದೆ ಶಿಲ್ಪಾ ಅವರೇ? ಒಂದು ಕಡೆ ಮೆಡಲ್ ಮಾಡುವಂಥದ್ದು ಒಂದು, ಪ್ರೊಫೆಷನಲಿ ಬೆಳಿಬೇಕು ಅನ್ನುವಂಥದ್ದು ಒಂದು ಕನಸು. ಪರ್ಸನಲ್ ಬಂದೆ ವಿಚಾರ ಮಾತಾಡ್ತೀನಿ ನೋಡಿ. ಶಿಲ್ಪಾ ಅವರಿಗೀಗ CM DK ಶಿವಕುಮಾರ್ ಅವರು ಕೂಡ ಶುಭಾಶಯ ಕೋರಿದ್ದಾರೆ. ಶಿಲ್ಪಾ ಕೆ ಶೈಲಾ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಸಾಧನೆ ಕರ್ನಾಟಕ ಮತ್ತು ದೇಶಕ್ಕೆ ಒಂದು ಹೆಮ್ಮೆಯ ಕ್ಷಣ. ನಿಮ್ಮ ದೃಢ ಸಂಕಲ್ಪ, ಛಲ ಮತ್ತು ಅಚಲ ಮನೋಭಾವ ಯುವ ಕ್ರೀಡಾಪಟುಗಳಿಗೆ ದೊಡ್ಡ ಕನಸು ಕಾಣಲು ಒಂದು ರೀತಿ ಸ್ಫೂರ್ತಿಯಾಗಿದೆ ಅಂತ ಹೇಳಿ CM DK ಶಿವಕುಮಾರ್ ಅವರು ಶಿಲ್ಪಾ ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಶಿಲ್ಪಾ ಅವರೇ, ನಿಮಗೆ DK ಶಿವಕುಮಾರ್ ಅವರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಖಂಡಿತ ಈ ಮೂಲಕ ಮತ್ತೊಮ್ಮೆ ಅವ್ರಿಗೆ ನಾವು ಮನವಿಯನ್ನ ಮಾಡ್ತೀವಿ. ಇಂಥ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹದ ಅಗತ್ಯವಿದೆ. DK ಶಿವಕುಮಾರ್ ಅವರು ಕೂಡ ಯಂಗ್ಸ್ಟರ್, ಅವರು ಕೂಡ ಈ ಸ್ಪೋರ್ಟ್ಸಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತ ಹೇಳಿ ಬಯಸುವಂಥವ್ರು. ಖಂಡಿತವಾಗ್ಲೂ ಅವರು ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀವಿ. ಶಿಲ್ಪಾ ಅವರೇ, ಏನ್ ಹೇಳ್ತೀರಿ? CM ಕೂಡ ಈಗ ನಿಮಗೆ ಅಭಿನಂದನೆಗಳನ್ನು ಹೇಳಿದ್ದಾರೆ. ಸರ್, ಅವರಿಗೂ ತುಂಬಾ ಧನ್ಯವಾದಗಳನ್ನ ತಿಳ್ಸಕ್ ಇಷ್ಟಪಡ್ತೀನಿ ಸರ್. ಏನಕ್ಕಂತಂದ್ರೆ ಈ ಪ್ಯಾರಾ ಸ್ಪೋರ್ಟ್ಸ್ ಅಲ್ಲಿ ಒಂದು 5 ವರ್ಷದಿಂದನೇ ಈ ಸರ್ಕಾರದಲ್ಲಿ ನಮ್ಮ ಸ್ಪೋರ್ಟ್ಸ್ ಅವರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ, ಕಾಲ್ ಫಾರ್ ಜಾಬ್ ಎಲ್ಲ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅವರಿಗೂ ಒಂದ್ ಫ್ಯೂಚರ್ ಅನ್ನೋದು ಇರುತ್ತೆ. ಸೊ ಅವ್ರದ್ದು ಒಂದು ಲೈಫ್ ಅನ್ನೋದು ಸೆಟ್ಲ್ ಆಗುತ್ತೆ ಅಂತ. ಖಂಡಿತ ಖಂಡಿತ ಶಿಲ್ಪಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ರಿ. ಮತ್ತಷ್ಟು ಅಭಿನಂದನೆಗಳು ನಿಮಗೆ. ಖಂಡಿತವಾಗ್ಲೂ ಬನ್ನಿ, ಗ್ಲಾಸ್ಗೋಯಿಂದ ಈಗ ಬಂದ ನಂತರ ಮತ್ತೆ ಭೇಟಿಯಾಗೋಣ, ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅವರೇ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್.